अस्सलामु अलैकुम वरहमतुल्लाहि वबरकातುಹು। ನಾನು ಮೊಹಮ್ಮದ್ ಖಾಲಿದ್. ಕನ್ನಡ ನಾಡಿನ ಸಮಸ್ತ ನಾಗರಿಕರಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಟಾಪಿಕ್ ಪ್ರಾರಂಭ ಮಾಡೋಣ. ಇವತ್ತಿನ ಒಂದು ವಿಷಯ ಮೈಸೂರಿನ ಹುಲಿ ಎಂದು ಪ್ರಖ್ಯಾತಿ ಪಡೆದಿರುವಂತಹ ಹಜರತ್ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನರ ಪೂರ್ವಜರ ಪರಿಚಯ ಮೊದಲು ಮಾಡೋಣ. ಟಿಪ್ಪು ಸುಲ್ತಾನರ ಪೂರ್ವಜರು ಮೆಕ್ಕಾದಿಂದ ಬಂದವರು. ಟಿಪ್ಪು ಸುಲ್ತಾನರ ತಂದೆ ಹೈದರ್ ಅಲಿ. ಹೈದರ್ ಅಲಿಯ ತಂದೆ ಫತೇ ಮೊಹಮ್ಮದ್. ಫತೇ ಮೊಹಮ್ಮದ್ ರವರ ತಂದೆ ಮೊಹಮ್ಮದ್ ಅಲಿ. ಮೊಹಮ್ಮದ್ ಅಲಿ ರವರ ತಂದೆ ಶೇಖ್ ಮೊಹಮ್ಮದ್ ಅಲಿ. ಈ ಶೇಖ್ ಮೊಹಮ್ಮದ್ ಅಲಿ ರವರು ಮೆಕ್ಕಾದಿಂದ ಪಂಜಾಬ್ಗೆ ಬಂದು ನೆಲೆಸ್ತಾರೆ. ತನ್ನ ಮಗನ ಜೊತೆ ನೆಲೆಸಿ ಮಗನು ದೊಡ್ಡವನಾದ ಬಳಿಕ ಮೊಹಮ್ಮದ್ ಅಲಿ ರವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ವಲಸೆ ಬರ್ತಾರೆ. ಮೊಹಮ್ಮದ್ ಅಲಿ ರವರಿಗೆ 4 ಜನ ಪುತ್ರರಿರ್ತಾರೆ. ಅದರಲ್ಲಿ ಅತ್ಯಂತ ಕಿರಿಯ ಪುತ್ರನೇ ಫತೇ ಮೊಹಮ್ಮದ್. ಈ ಫತೇ ಮೊಹಮ್ಮದ್ ಯಾರು? ಈಗಾಗಲೇ ನಾನು ಹೇಳಿದ್ದೀನಿ, ಹೈದರ್ ಅಲಿಯ ತಂದೆ. ಹೈದರ್ ಅಲಿಯ ಒಂದು ಚಾಣಾಕ್ಷತನದಿಂದ, ಬುದ್ಧಿವಂತಿಕೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮೈಸೂರು ಅರಸರ ಆಡಳಿತ ಸೇವೆಯಲ್ಲಿ ಒಂದು ಸಾಮಾನ್ಯ ಹುದ್ದೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಹೈದರ್ ಅಲಿಗೆ ಫಾತಿಮಾ ಫಖ್ರುನ್ನಿಸಾ ಎಂಬ ಹೆಣ್ಣನ್ನು ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಫಾತಿಮಾ ಫಖ್ರುನ್ನಿಸಾ ಮತ್ತು ಹೈದರ್ ಅಲಿ ದಂಪತಿಗಳಿಗೆ 5 ವರ್ಷ ಕಳೆದರೂ ಸಹ ಯಾವುದೇ ಸಂತಾನ ಇರೋದಿಲ್ಲ. ಒಂದು ದಿನ ರಾತ್ರಿಯಲ್ಲಿ ಅಂದಿನ ಆರ್ಕಾಟ್ ಅಂದರೆ ಇಂದಿನ ನಮ್ಮ ತಮಿಳುನಾಡು ರಾಜ್ಯದಲ್ಲಿರುವಂತಹ ಒಬ್ಬ ಸಂತರು ಹೈದರ್ ಅಲಿಯ ಕನಸಿನಲ್ಲಿ ಬರ್ತಾರೆ. ಅವರು ಯಾರಪ್ಪ ಅಂದರೆ ಹಜರತ್ ಟಿಪ್ಪು ಮಸ್ತಾನ್ ಶಾವಲಿ. ಅವ್ರ ಕನಸಿನಲ್ಲಿ ಬಂದು ನಿಮಗೆ ಗಂಡು ಮಗು ಜನಿಸುತ್ತೆ ಎಂದು ಹೇಳ್ತಾರೆ. ಆ ಮಾತು ನಿಜ ಆಗತ್ತೆ. 5 ವರ್ಷಗಳ ನಂತರ ಫಾತಿಮಾ ಫಖ್ರುನ್ನಿಸಾ ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾರೆ. ತಮ್ಮ ಒಂದು ಹರಕೆಯನ್ನು ತೀರಿಸಿಕೊಳ್ಳಲು, ಕೃತಜ್ಞತೆಗಳನ್ನು ಹೇಳಲು ದೇವನಹಳ್ಳಿಯಿಂದ ಸುಮಾರು 270 ಕಿಲೋಮೀಟರ್ ದೂರ ಇರುವಂತಹ ಒಂದು ಆರ್ಕಾಟಿಗೆ ಹೋಗಿ ಟಿಪ್ಪು ಮಸ್ತಾನ್ ಶಾವಲಿರವರ ದರ್ಗಾದಲ್ಲಿ ಪೂಜೆಯನ್ನು ಸಲ್ಲಿಸಿ ಅವರ ಸ್ಮರಣಾರ್ಥ ಆ ಗಂಡು ಮಗುವಿಗೆ ಟಿಪ್ಪು ಎಂಬ ಹೆಸರು ಅಥವಾ ನಾಮಕರಣ ಮಾಡಲಾಗುತ್ತೆ. ಟಿಪ್ಪು ಸುಲ್ತಾನರ ಪೂರ್ತಿ ಹೆಸರು ಮೊಹಮ್ಮದ್ ಫತೇ ಅಲಿ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈ. ಈಗ ನಾವು ಟಿಪ್ಪು ಜಯಂತಿಯನ್ನು ಆಚರಿಸಬೇಕಾ ಅಥವಾ ಆಚರಿಸಬಾರದಾ ಎಂಬುದರ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ಇಂದಿನ ಒಂದು ತಂತ್ರಜ್ಞಾನದ ಪ್ರಪಂಚದಲ್ಲಿ, ಸ್ವಾರ್ಥ ಪ್ರಪಂಚದಲ್ಲಿ, ಕೆಟ್ಟ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ. ಕೆಲವೊಂದು ರಾಜಕೀಯ ನಾಯಕರುಗಳ ಸ್ವಾರ್ಥಕ್ಕೋಸ್ಕರ ಇತಿಹಾಸದಲ್ಲಿ ಪ್ರಸಿದ್ಧರಾಗಿರುವಂತಹ ಕೆಲವರ ಹೆಸರನ್ನು ಹಾಳು ಮಾಡುವಂಥದ್ದು, ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಇತಿಹಾಸವನ್ನು ಕೆಟ್ಟ ರೀತಿಯಲ್ಲಿ ತೋರಿಸುವಂಥದ್ದು, ಋಣಾತ್ಮಕ ಭಾವನೆಯನ್ನು ಹೇಳುವಂಥದ್ದು, ಅದರಲ್ಲೂ ನಮ್ಮ ಮೀಡಿಯಾ ಸರ್ಕಾರದ ಗುಲಾಮಿ ಮಾಡುವಂಥದ್ದು ನಾವು ನೋಡ್ತಾನೆ ಇದ್ದೀವಿ. ಒಂದು ಸರ್ಕಾರ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದರೆ ಇನ್ನೊಂದು ಸರ್ಕಾರ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತಾ ಇಲ್ಲ. ಒಂದು ಸರ್ಕಾರ ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತದೆ, ಇನ್ನೊಂದು ಸರ್ಕಾರ ವೋಟ್ ಬ್ಯಾಂಕ್ಗೋಸ್ಕರ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತಾ ಇಲ್ಲ. ಅದೇನೇ ಇರಲಿ, ಮೊದಲಿಗೆ ಜಯಂತಿಯನ್ನು ಆಚರಿಸೋದ
ಆಚರಿಸಬಾರದು ಅನ್ನೋದ್ರ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಸಾಕಷ್ಟು ಜನರಿಗೆ ಈ ವಿಷಯ ಗೊತ್ತಿಲ್ಲ, ಗೊತ್ತಿದ್ರೂ ಸಹ ಮಾಡ್ತಾ ಇಲ್ಲ. ಏನಪ್ಪ ಅದು ಅಂದರೆ, ಮೊದಲಿಗೆ ಇಸ್ಲಾಂ ಧರ್ಮದಲ್ಲಿ ಯಾವುದೇ ರೀತಿಯಾದಂತಹ ಹುಟ್ಟುಹಬ್ಬವನ್ನು ಅಥವಾ ಜಯಂತಿಗಳನ್ನು ಮಾಡುವುದು ತಪ್ಪು. ಯಾಕಪ್ಪ ಅಂದರೆ, ಹುಟ್ಟು ಸಾವು ಮುಖ್ಯ ಅಲ್ಲ, ಹುಟ್ಟು ಸಾವಿನ ಮಧ್ಯೆ ಬರುವಂತಹ ಜೀವನ ಮುಖ್ಯ. ದೇವರು ಸಹ ಕುರಾನಲ್ಲಿ ಹೇಳ್ತಾ ಇದ್ದಾನೆ, ನೀವು ಯಾವ ರೀತಿ ಬದುಕ್ತೀವಿ ಅದರ ಬಗ್ಗೆ ನಾನು ಪ್ರಶ್ನೆ ಹಾಕ್ತೀನಿ. ಯಾವ ಸ್ಥಳದಲ್ಲಿ ಹುಟ್ಟಿದೀಯಾ, ಯಾರ ಮಗನಾಗಿ ಹುಟ್ಟಿದೀಯಾ ಎಂದು ಯಾವತ್ತೂ ಕೇಳೋದಿಲ್ಲ. ನೀನು ಎಂತಹ ಜೀವನ ಬದುಕಿದೆ, ನಿನ್ನಲ್ಲಿ ಸತ್ಯ ಎಷ್ಟಿತ್ತು, ನಿಷ್ಠೆ ಎಷ್ಟಿತ್ತು, ಪ್ರಾಮಾಣಿಕತೆ ಎಷ್ಟಿತ್ತು ಎಂಬುದರ ಬಗ್ಗೆ ಪ್ರಶ್ನೆ ಹಾಕ್ತಾನೆ ಹೊರತು ನೀನು ಯಾರ ಹೊಟ್ಟೆಯಲ್ಲಿ ಹುಟ್ಟಿದೆ, ನೀನು ಎಂತಹ ವಂಶದಲ್ಲಿ ಹುಟ್ಟಿದೆ ಎಂದು ದೇವರು ಪ್ರಶ್ನೆ ಹಾಕೋದಿಲ್ಲ. ಕೆಲವೊಂದು ಮುಸ್ಲಿಮರು, ನಮ್ಮ ಹಿಂದೂ ಸಹೋದರರು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬಹುದು. ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಣೆ ಮಾಡಿದರೆ ಮುಸಲ್ಮಾನರಿಗೆ ಏನೂ ಲಾಭ ಇಲ್ಲ, ಹಾಗಂತ ಲಾಸು ಇಲ್ಲ. ಯಾಕಂದರೆ ಈಗಾಗಲೇ ಹೇಳಿದ್ದೀನಿ, ಯಾವುದೇ ರೀತಿಯಾದಂತಹ ಜಯಂತಿಯನ್ನು ನಾವು ಆಚರಣೆ ಮಾಡಬಾರದು. ನಿಮಗೊಂದು ಸಂಶಯ ಬರ್ಬೋದು, ಸಾಕಷ್ಟು ಮುಸ್ಲಿಮರು ಜಯಂತಿಗಳನ್ನು ಆಚರಣೆ ಮಾಡ್ತಾರೆ, ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ. ಜನರೇ, ಸ್ನೇಹಿತರೆ, ಜ್ಞಾನ ಇಲ್ಲ ಇವತ್ತಿನ ಜನರಿಗೆ. ಇವತ್ತು ಟೆಕ್ನಾಲಜಿ ತುಂಬ ಫಾಸ್ಟ್ ಇದೆ, ಎಲ್ಲಿ ನೋಡಿದ್ರೂ ಸ್ಮಾರ್ಟ್ಫೋನ್ಸ್. ಯಾವುದೇ ಒಂದು ಜಯಂತಿ ಬರಲಿ, ಅದರ ಬಗ್ಗೆ ನಾವು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ಬಿಡ್ತೀವಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಡ್ತೀವಿ, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿಬಿಡ್ತೀವಿ. ಕೇವಲ ಒಂದು ದಿನ ಮಾತ್ರ ಜಯಂತಿಯನ್ನು ಆಚರಣೆ ಮಾಡಿ ಉಳಿದಂತಹ 364 ದಿನಗಳ ಕಾಲ ಆ ವ್ಯಕ್ತಿಯ ಬಗ್ಗೆ ನಾವು ಮರ್ತೋದ್ರೆ ಇದು ಒಳ್ಳೆಯದಾ? ಸ್ವಲ್ಪ ಯೋಚನೆ ಮಾಡಿ. ಟಿಪ್ಪು ಸುಲ್ತಾನರ ಒಂದು ಕೊಡುಗೆ, ಅವರ ಸಾಹಸ, ಅವರ ಧೈರ್ಯ ಕೇವಲ ಒಂದು ದಿನ ಜ್ಞಾಪಕ ಇಟ್ಕೊಳ್ಳುವಂಥದ್ದ? ಇಲ್ಲ. ಜೀವನ ಪೂರ್ತಿ ಅವರ ಆದರ್ಶಗಳನ್ನು, ಅವರ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ತರಬೇಕು. ಆವಾಗ ತಾನೇ ನಾವು ಟಿಪ್ಪು ಸುಲ್ತಾನಿಗೆ ಮರ್ಯಾದೆ ಕೊಟ್ಟ ಹಾಗೆ, ಗೌರವ ಸಲ್ಲಿಸಿದ ಹಾಗೆ. ಇವತ್ತು ಜನರು ಅಜ್ಞಾನದಿಂದ ಕೂಡಿದ್ದಾರೆ. ಫಾದರ್ಸ್ ಡೇ ಬಂತು, ಒಂದು ದಿನ ಮಾತ್ರ ಫಾದರ್ಸ್ ವಿಶಸ್ ಹೇಳ್ತಾರೆ. ಮದರ್ಸ್ ಡೇ ಬಂತು, ಒಂದು ದಿನ ಮಾತ್ರ ವಿಶಸ್ ಹೇಳ್ತಾರೆ. ಟಿಪ್ಪು ಜಯಂತಿ ಬಂತು, ಒಂದು ದಿನ ಮಾತ್ರ ತಮ್ಮ ಸ್ಟೇಟಸ್ಸಲ್ಲಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ, ಶುಭಾಶಯಗಳನ್ನು ಹೇಳಿಬಿಡ್ತಾರೆ. ಶುಭಾಶಯಗಳು ಹೇಳಿದರೆ ಸಾಕಾಗಲ್ಲ. ಯಾವ ವ್ಯಕ್ತಿಯನ್ನು ನೀವು ಅಭಿಮಾನ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಜೀವನವನ್ನು, ಆ ವ್ಯಕ್ತಿಯ ಜೀವನದ ಮೌಲ್ಯಗಳನ್ನು ನಿಮ್ಮ ಜೀವನದಲ್ಲಿ ತರಬೇಕು. ಇದು ನಿಜವಾದಂತಹ ಅಭಿಮಾನ. ಸರ್ಕಾರಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಟಿಪ್ಪು ಸುಲ್ತಾನ್ ಹುಟ್ಟಿ 270 ವರ್ಷಗಳಾಯಿತು. ಸರ್ಕಾರ ಈಗ ಪ್ರಸ್ತುತ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತಾ ಇಲ್ಲ. ಹಾಗಂತ ಟಿಪ್ಪು ಸುಲ್ತಾನ ಮರ್ತೋಗಿದ್ದಾರೆ ನಾವು? ಮರೆಯಲ್ಲ. 270 ವರ್ಷಗಳು ಕಳೆದರೂ ಸಹ ಟಿಪ್ಪು ಸುಲ್ತಾನ ಹೆಸರು ಬದುಕಿದೆ. ಇನ್ಶಾಲ್ಲಾ ಇನ್ನೂ 1000 ವರ್ಷಗಳ ಕಾಲ ಟಿಪ್ಪು ಸುಲ್ತಾನ ಹೆಸರು ಬದುಕತ್ತೆ. ಯಾಕಂದ್ರೆ ಅವರ ಹೆಸರಿಂದ ಪ್ರಖ್ಯಾತಿ ಪಡೆದಿಲ್ಲ, ಅವರ ಕಾರ್ಯಗಳಿಂದ, ಅವರ ವ್ಯಕ್ತಿತ್ವದಿಂದ ಅವರು ಬದುಕಿರೋದು. ಟಿಪ್ಪು ಸುಲ್ತಾನ ಅಂದರೆ ನಿಮಗೆ ಇಷ್ಟ, ಟಿಪ್ಪು ಸುಲ್ತಾನ ಮೇಲೆ ನಿಮಗೆ ನಿಜವಾದಂತಹ ಅಭಿಮಾನ ಇದ್ದರೆ ಅವರ ವ್ಯಕ್ತಿತ್ವವನ್ನು ನಿಮ್ಮ ಒಂದು ಜೀವನದಲ್ಲಿ ತನ್ನಿ, ರೂಢಿಸಿಕೊಳ್ಳಿ. ಟಿಪ್ಪು ಸುಲ್ತಾನರ ಬಗ್ಗೆ ಒಂದು ಸಣ್ಣ ವಿಷಯ ಹೇಳ್ತೀನಿ. ಟಿಪ್ಪು ಸುಲ್ತಾನ ಎಂದು ಒಂದು ಸಲನೂ ಸಹ ಸುಳ್ಳನ್ನು ಹೇಳಿದವನಲ್ಲ. ಒಬ್ಬ ಮುಸ್ಲಿಮರಿಗೆ 5 ಸಲ ನಾವು ನಮಾಜ್ ಮಾಡುವಂಥದ್ದು. ಜೀವನದಲ್ಲಿ ಒಂದೇ ಒಂದು ನಮಾಜ್ ಸಹ ಅವರು ಬಿಟ್ಟಿಲ್ಲ. ಇವತ್ತಿನ ಮುಸ್ಲಿಮರು ಎಷ್ಟು ಸುಳ್ಳನ್ನು ಹೇಳ್ತಾರೆ, ಎಷ್ಟು ನಮಾಜನ್ನು ಬಿಡ್ತಾರೆ, ಎಷ್ಟು ದ್ರೋಹ ಮಾಡ್ತಾರೆ. ಇದರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ವರ್ಷಕ್ಕೊಂದ್ಸಲ ಟಿಪ್ಪು ಜಯಂತಿ ಅಂತ ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ.
ಸರ್ಕಾರ ಮಾಡಲಿ ಬಿಡಲಿ ನಮ್ಗೆ ಅವಶ್ಯಕತೆ ಇಲ್ಲ. 5 ವರ್ಷಕ್ಕೊಂದು ಸರ್ಕಾರ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಆದರೆ ಟಿಪ್ಪು ಸುಲ್ತಾನ್ ಹೆಸರು ಶಾಶ್ವತ. ಅವರು ಮಾಡಿದಂತಹ ಸಾಧನೆಗಳು ಅವರಿಗೆ ಸಾವಿರಾರು ವರ್ಷಗಳ ಕಾಲ ಬದುಕಲು ಸಹಾಯ ಮಾಡ್ತವೆ. ನನ್ನ ಒಂದು ಮಾತುಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಯಾರಾದರೂ ಬೇಸರ ಅನಿಸಿದ್ರೆ ಕ್ಷಮೆ ಕೇಳುತ್ತಾ ಇವತ್ತಿನ ಒಂದು ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಟಿಪ್ಪು ಸುಲ್ತಾನರ ಯುದ್ಧ ವೈಖರಿ, ಟಿಪ್ಪು ಸುಲ್ತಾನನ ಯುದ್ಧಗಳ ಬಗ್ಗೆ ನಾವು ಮಾತನಾಡೋಣ.